ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಗುಡೋಳಿ. 70 ವರ್ಷದ ಪ್ರಧಾನಿ ನರೇಂದ್ರ ಮೋದಿಯವರು ತಮಗಿಂತ ತೀರ ಸಣ್ಣ ವಯಸ್ಸಿನ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಜೊತೆಗೆ ನಡೆದುಕೊಳ್ತಾ ಇರುವ ರೀತಿ, ರೋಮ್ ನಗರದಲ್ಲಿ ಅವರಿಬ್ಬರು ತೆಗೆಸಿಕೊಂಡಿರುವ ರೊಮ್ಯಾಂಟಿಕ್ ಫೋಟೋಗಳನ್ನ ನೋಡಿದರೆ ನಗು ಬರುತ್ತೆ. ದೇಶದಲ್ಲಿ ಅನೇಕ ಸಮಸ್ಯೆ ಇರುವಾಗ ಇವರು ಮಾತ್ರ ತಮಗಿಂತ ಸಣ್ಣ ವಯಸ್ಸಿನವರ ಜೊತೆಗೆ ಮೆಲೋಡಿ ಹಂಚಿಕೊಂಡು ಕಾಲ ಕಳೀತಾ ಇದ್ದಾರೆ ಎಂದು ಕಾಂಗ್ರೆಸ್ ನಾಯಕ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ದೇಶದಲ್ಲಿ ನಿರುದ್ಯೋಗ, ಆರ್ಥಿಕ ಬಿಕ್ಕಟ್ಟು ಹಾಗೂ ಜ್ವಲಂತ ಜನ ವಿರೋಧಿ ಸಮಸ್ಯೆಗಳು ದಿನಕ್ಕೊಂದು ಹೆಚ್ಚಾಗ್ತಾ ಇದ್ರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪರಿಸ್ಥಿತಿಯನ್ನ ಕಡೆಗಣಿಸಿ ವಿದೇಶಿ ಪ್ರವಾಸಗಳಲ್ಲಿ ನಿರತರಾಗಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ಅವರ ವಿದೇಶಿ ಪ್ರವಾಸಗಳ ಹಪಾಪಿತನವನ್ನ ಟೀಕಿಸಿದ ಬಿಕೆ ಹರಿಪ್ರಸಾದ್, ಮೋದಿಯವರು ಒಂಥರ ಆಸ್ಟ್ರಿಚ್ ಪಕ್ಷಿ ಇದ್ದ ಹಾಗೆ. ಮರುಭೂಮಿಯಲ್ಲಿ ಭೀಕರ ಬಿರುಗಾಳಿ ಅಥವಾ ಸಂಕಷ್ಟ ಎದುರಾದಾಗ ಆಸ್ಟ್ರಿಚ್ ಪಕ್ಷಿಯು ಮರೆನ ಒಳಗಡೆ ತನ್ನ ಕತ್ತನ್ನು ಹೊತ್ತುಕೊಂಡು ಜಗತ್ತಿನಲ್ಲಿ ಏನೂ ಆಗ್ತಾ ಇಲ್ಲ ಎಂಬಂತೆ ಸುಮ್ಮನೆ ಕೂರುತ್ತೆ. ಇಂದಿನ ಪ್ರಧಾನಿಯವರು ಅಷ್ಟೇ, ದೇಶದಲ್ಲಿ ತೀವ್ರ ಬಿರುಗಾಳಿಯಂತಹ ಸಮಸ್ಯೆಗಳು ಇದ್ದಾಗ ಅವುಗಳನ್ನು ಎದುರಿಸುವ ಬದಲು ವಿದೇಶಿ ಪ್ರವಾಸಗಳ ಹೆಸರಲ್ಲಿ ಹೋಗಿ ಅಡಗಿಕೊಳ್ಳುತ್ತಾರೆ ಎಂದು ಲೇವಡಿ ಮಾಡಿದ್ದಾರೆ. ಇತಿಹಾಸದ ಉದಾಹರಣೆ ನೀಡಿದ ಹರಿಪ್ರಸಾದ್, ರೋಮ್ ನಗರ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದ್ದಾಗ ಅಲ್ಲಿನ ಕ್ರೂರ ದೊರೆ ನೀರೋ ಮಹಾರಾಜ ಆರಾಮವಾಗಿ ಕುಳಿತು ಪಿಟೀಲು ನುಡಿಸ್ತಾ ಇದ್ದನಂತೆ. ಭಾರತದ ಇಂದಿನ ಪರಿಸ್ಥಿತಿಯು ಹಾಗೆ ಆಗಿದೆ. ದೇಶದಲ್ಲಿ ಪ್ರತಿದಿನವೂ 10 ಗಂಭೀರ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದ್ರು ನಮ್ಮ ಪ್ರಧಾನಿಯವರು ದೇಶದ ಪರಿಸ್ಥಿತಿಯನ್ನು ಬದಿಗೊತ್ತಿ ವಿದೇಶಗಳಲ್ಲಿ ಕಾಲ ಕಳೀತಾ ಇದ್ದಾರೆ ಎಂದು ಆಪಾದನೆ ಮಾಡಿದ್ದಾರೆ. ಚುನಾವಣಾ ಫಲಿತಾಂಶ ಹೊರಬೀಳುವವರೆಗೂ ಸುಮ್ಮನಿದ್ದ ಕೇಂದ್ರ ಸರ್ಕಾರ ಕಳೆದ 10 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಸಿದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಜನರ ಗಳಿಕೆಯನ್ನ ಕಂತು ಕಂತಾಗಿ ಲೂಟಿ ಮಾಡ್ತಾ ಇದೆ. ಬಿಜೆಪಿ ಹಸಿವು ಇನ್ನೂ ತಣಿದಿಲ್ಲ ಎಂದು ಟೀಕೆ ಮಾಡಿದ್ದಾರೆ. ಶನಿವಾರ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಕಳೆದ ಮಂಗಳವಾರ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಪ್ರತಿ ಲೀಟರ್ಗೆ 90 ಪೈಸೆಯನ್ನ ಹೆಚ್ಚಳ ಮಾಡಿತ್ತು. ಅದಕ್ಕೂ ಹಿಂದೆ ₹3 ಬೆಲೆಯನ್ನ ಏರಿಸಲಾಗಿತ್ತು. ಅಂದರೆ ಕಳೆದ 10 ದಿನಗಳ ಅವಧಿಯಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 94 ಪೈಸೆ ಏರಿಕೆಯಾಗಿದೆ. ಡೀಸೆಲ್ ಬೆಲೆ 98 ಪೈಸೆ ಏರಿಕೆಯಾಗಿದೆ. ಹೊಸ ದರದ ಅನ್ವಯ ಪೆಟ್ರೋಲ್ ಲೀಟರ್ಗೆ ₹107.12, ಡೀಸೆಲ್ ಬೆಲೆ 95.4 ಪೈಸೆ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಹೀಗೆ ಪದೇ ಪದೇ ತೈಲ ಬೆಲೆ ಏರಿಸ್ತಾ ಇರುವ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ಖರ್ಗೆ ಎಕ್ಸ್ನಲ್ಲಿ ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಪೆಟ್ರೋಲ್ ಈಗ 100ರ ಗಡಿ ದಾಟಿದೆ. ಸಾರ್ವಜನಿಕರು ಕಷ್ಟಪಟ್ಟು ಸಂಪಾದಿಸಿದ ಆದಾಯದ ವ್ಯವಸ್ಥಿತ ಲೂಟಿ ಇದು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದೈನಂದಿನ 1,000 ಕೋಟಿ ಕೇಂದ್ರ ತೆರಿಗೆ ವಿಧಿಸಿದ ನಂತರವೂ ಬಿಜೆಪಿ ಹಸಿವು ತಣಿದಿಲ್ಲ ಎಂದು ದೂರಿದ್ದಾರೆ. ಅಂತಾರಾಷ್ಟ್ರೀಯ ಬೆಲೆಗಳು ಕಡಿಮೆಯಾದಾಗ ಅದರ ಪ್ರಯೋಜನವನ್ನ ಸಾರ್ವಜನಿಕರಿಗೆ ನೀಡಲ್ಲ, ಆದರೆ ಈಗ ನಿರ್ದಯವಾಗಿ ಜನರನ್ನ ದೋಚುತ್ತಿದ್ದಾರೆ. ಬಿಕ್ಕಟ್ಟು ಎದುರಾದಾಗ ಚುನಾವಣಾ ಪ್ರಚಾರದಲ್ಲಿ ವ್ಯಸ್ತರಾದರು. ಚುನಾವಣೆಗಳು ಮುಗಿದ ನಂತರ ತ್ಯಾಗ ಸದ್ಗುಣಗಳ ಬೋಧನೆಗೆ ಹೇಳಿದರು. ಅದಾದ ಬಳಿಕ ಕೇವಲ 8 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು 3 ಬಾರಿ ಹೆಚ್ಚಿಸಿದ್ದಾರೆ ಎಂದು ಖರ್ಗೆ ಎಕ್ಸ್ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಂಧಿತರಾಗುವ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಇನ್ನು ಮುಂದೆ ಕೋರ್ಟ್ ಮುಂದೆ ಹಾಜರುಪಡಿಸುವಂತಿಲ್ಲ. ಬದಲಿಗೆ ಗಡೀಪಾರು ಮಾಡಲು ಅವರನ್ನ ನೇರವಾಗಿ ಗಡಿ ಭದ್ರತಾ ಪಡೆ ಯೋಧರಿಗೆ ಒಪ್ಪಿಸಬೇಕು ಎಂದು ಅಲ್ಲಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಆದೇಶವನ್ನ ನೀಡಿದ್ದಾರೆ. ಇದನ್ನ ಕೋರ್ಟ್ ನಿರ್ಧಾರ ಮಾಡಬೇಕು ಹೊರತು ಕಾನೂನು ಜಾರಿ ಸಂಸ್ಥೆಗಳಲ್ಲ ಎಂದು ಹಿರಿಯ ಅಧಿಕಾರಿಯೊಬ್ಬರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಈ ಹೊಸ ಕಾರ್ಯವಿಧಾನದ ಪ್ರಕಾರ ಪೌರತ್ವ ತಿದ್ದುಪಡಿ ಕಾಯ್ದೆಯಡಿ ಪೌರತ್ವ ಪಡೆಯಲು ಅರ್ಹರಲ್ಲದ ಅಕ್ರಮ ವಲಸಿಗರನ್ನು ಕೋರ್ಟ್ಗೆ ಕಳುಹಿಸುವ ಬದಲು ನೇರವಾಗಿ ಬಿಎಸ್ಎಫ್ ಗಡಿ ಠಾಣೆಗಳಿಗೆ ಕರೆದುಕೊಂಡು ಹೋಗಲಾಗುತ್ತದೆ ಎಂದು ಸಿಎಂ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಇದು ಭಾರತವನ್ನು ಪ್ರವೇಶ ಮಾಡುವ ವಿದೇಶಿ ಪ್ರಜೆಗಳ ಮೇಲಿನ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಪ್ರಕ್ರಿಯೆಗಿಂತ ಸಂಪೂರ್ಣ ಭಿನ್ನವಾದ ಹೆಜ್ಜೆಯಾಗಿದೆ. ಮೇ 20ರಿಂದಲೇ ಈ ಹೊಸ ನಿಯಮ ಜಾರಿಗೆ ಬಂದಿದ್ದು, ರಾಜ್ಯ ಪೊಲೀಸ್ ಮತ್ತು ರೈಲ್ವೆ ರಕ್ಷಣಾ ಪಡೆಗೆ ಕಟ್ಟುನಿಟ್ಟಿನ ಸೂಚನೆ ರವಾನಿಸಲಾಗಿದೆ ಎಂದು ವರದಿಗಳು ಹೇಳಿದೆ. ಈ ಹೊಸ ನೀತಿಯ ಬಗ್ಗೆ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಖಾಸಗಿಯಾಗಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವಿದೇಶಿಯರ ಕಾಯ್ದೆ 1946ರ ಸೆಕ್ಷನ್ 14 ಅಡಿಯಲ್ಲಿ ಬಂಧಿತರನ್ನ ಕೋರ್ಟ್ಗೆ ಹಾಜರುಪಡಿಸುವುದು ವಾಡಿಕೆ. ಓರ್ವ ವ್ಯಕ್ತಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾನ ಅಥವಾ ವೀಸಾ ಅವಧಿ ಮುಗಿದ ಮೇಲೂ ಭಾರತದಲ್ಲಿ ಉಳಿದಿದ್ದಾನ ಎಂಬುದನ್ನು ಕೋರ್ಟ್ ನಿರ್ಧರಿಸಬೇಕೇ ಹೊರತು ಕಾನೂನು ಜಾರಿ ಸಂಸ್ಥೆಗಳಲ್ಲ ಎಂದು ಹಿರಿಯ ಅಧಿಕಾರಿಯೊಬ್ಬರು ಆತಂಕ ವ್ಯಕ್ತಪಡಿಸಿದ್ದಾರೆ.
ನಾನೊಬ್ಬ ಗೌರವಾನ್ವಿತ ಜಿರಳೆ ಎನ್ನುವ ಮೂಲಕ ಪರಿಸರವಾದಿ ಮತ್ತು ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಕಾಕ್ರೋಚ್ ಚಳವಳಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಸಿಜೆಐಯವರ ಕಾಕ್ರೋಚ್ ಹೇಳಿಕೆಯ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ವಿಭಿನ್ನ ಅಭಿಯಾನ ಆರಂಭವಾಗಿದೆ. ನಾನು ನಿರುದ್ಯೋಗಿ ಅಥವಾ ಆಲಸಿಯಾಗಿರದ ಕಾರಣ ನಾನು ಆ ಪಕ್ಷದ ಸದಸ್ಯನಾಗಿಲ್ಲ ಎಂದು ನಗುತ್ತಾ ಹೇಳಿದ ಅವರು, ನಾನು ನನ್ನನ್ನು ಗೌರವಾನ್ವಿತ ಜಿರಳೆ ಎಂದು ಭಾವಿಸ್ತೀನಿ ಎಂದು ಹೇಳಿದ್ದಾರೆ. ಇದೊಂದು ಅಹಿಂಸಾತ್ಮಕ ಆಂದೋಲನವಾಗಿದ್ದು ಈ ಅಭಿಯಾನದಿಂದ ನಾನು ತುಂಬ ಪ್ರಭಾವಿತನಾಗಿದ್ದೀನಿ. ಈ ರೀತಿಯ ಅಭಿಯಾನಗಳು ಭಾರತವನ್ನು ವಿಶ್ವಗುರು ಮಾಡುತ್ತದೆ ಎಂದು ಹೇಳಿದ್ದಾರೆ. ಸರ್ಕಾರ ಯುವಕರ ಧ್ವನಿಯನ್ನ ಕೇಳಿಸಿಕೊಳ್ಳಬೇಕು, ಅದು ಬಿಟ್ಟು ಅವರ ಅಭಿಪ್ರಾಯಗಳನ್ನು ಹತ್ತಿಕ್ಕುವ ಕೆಲಸ ಮಾಡಬಾರದು. ಇದನ್ನು ಬೆದರಿಕೆ ಎಂದು ಪರಿಗಣಿಸುವುದಕ್ಕಿಂತ ಪ್ರಜಾಸತ್ತಾತ್ಮಕ ಪ್ರತಿಕ್ರಿಯೆಯ ರೀತಿ ನೋಡಬೇಕಾಗಿದೆ ಎಂದು ಹೇಳಿದ್ದಾರೆ. ಇದೊಂದು ವ್ಯಂಗ್ಯಾತ್ಮಕ ಚಳವಳಿಯಾಗಿದ್ದು ಪತ್ರಿಕೆಗಳಲ್ಲಿ ಕಾರ್ಟೂನಿಸ್ಟ್ಗಳು ಮಾಡುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಪ್ರಧಾನಿಯ ವ್ಯಂಗ್ಯಚಿತ್ರ ಮಾಡಿದ್ದಕ್ಕಾಗಿ ವ್ಯಂಗ್ಯಚಿತ್ರಕಾರನಿಗೆ ನೀವು ಗುಂಡು ಹೊಡೆಯಲು ಆಗಲ್ಲ. ಅದೇ ರೀತಿ ಇದನ್ನ ಯುವಜನರ ಪ್ರತಿಕ್ರಿಯೆಯಾಗಿ ಪರಿಗಣಿಸಿ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಭಾರತದಲ್ಲಿ ವಿಡಂಬನೆಯ ರೀತಿಯಾಗಿ ಪ್ರಾರಂಭವಾದ ವೈರಲ್ ಜಿರಳೆ ಚಳವಳಿ ಗಡಿಯನ್ನು ಮೀರಿ ಪಾಕಿಸ್ತಾನದ ರಾಜಕೀಯ ರಂಗವನ್ನು ಆವರಿಸಿಕೊಂಡಂತೆ ತೋರ್ತಾ ಇದೆ. ಯಾಕಂದರೆ ಪಾಕಿಸ್ತಾನದಲ್ಲಿ ಕಾಕ್ರೋಚ್ ಅವಾಮಿ ಪಾರ್ಟಿ ಸ್ಥಾಪನೆಯಾಗಿದ್ದು ಯುವ ಸಮುದಾಯದ ಧ್ವನಿ ಎಂದು ತನ್ನನ್ನು ಹೇಳಿಕೊಂಡಿದೆ. ಮೇ 16ಕ್ಕೆ ಪ್ರಾರಂಭವಾದ ಕೂಡಲೇ ಇಂಟರ್ನೆಟ್ನಲ್ಲಿ ಬಿರುಗಾಳಿ ಎಬ್ಬಿಸಿದ ಭಾರತದ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಪ್ರೇರಿತವಾದ ಖಾತೆಗಳು ಪಾಕಿಸ್ತಾನದ ಸಾಮಾಜಿಕ ಮಾಧ್ಯಮದಲ್ಲಿ ಹೊರಹೊಮ್ಮುತ್ತಿದೆ. ನೆರೆಯ ದೇಶದಲ್ಲಿ ಭಾರತದ ಸಿಜೆಪಿಯ ಹಲವು ಆವೃತ್ತಿಗಳು ಕಾಣಿಸಿಕೊಳ್ತಾ ಇದೆ. ಉದಾಹರಣೆಗೆ ಕಾಕ್ರೋಚ್ ಅವಾಮಿ ಪಾರ್ಟಿ, ಕಾಕ್ರೋಚ್ ಅವಾಮಿ ಲೀಗ್ ಮತ್ತು ಮುತ್ತಹಿದ ಕಾಕ್ರೋಚ್ ಮೂವ್ಮೆಂಟ್ ಪಕ್ಷಗಳು ತಲೆ ಎತ್ತಿದೆ. ಈ ಪೈಕಿ ಕಾಕ್ರೋಚ್ ಅವಾಮಿ ಪಾರ್ಟಿ ಪಾಕಿಸ್ತಾನಕ್ಕಾಗಿ ಯುವಕರಿಂದ ಯುವಕರಿಗಾಗಿ ಸ್ಥಾಪಿತವಾದ ರಾಜಕೀಯ ಪಕ್ಷ ಎಂದು ತನ್ನನ್ನು ಕರೆದುಕೊಂಡಿದೆ. ಈ ಪುಟಗಳ ಲೋಗೋ ಅದರ ಭಾರತೀಯ ಪ್ರತಿರೂಪದ ಲೋಗೋವನ್ನು ನಿಕಟವಾಗಿ ಪ್ರತಿಬಿಂಬಿಸುತ್ತದೆ. ಆದರೆ ಇವು ಹಸಿರು ಬಿಳಿ ಬಣ್ಣದ ಧ್ವಜಗಳನ್ನು ಅಳವಡಿಸಿಕೊಂಡಿದೆ. ಇದು ಇಮ್ರಾನ್ ಖಾನ್ ಇವರ ಪಾಕಿಸ್ತಾನ್ ತೆಹ್ರಿಕ್ ಇ ಇನ್ಸಾಫ್, ಪಾಕಿಸ್ತಾನ್ ಮುಸ್ಲಿಂ ಲೀಗ್, ನವಾಜ್ ಮತ್ತು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯಂತಹ ಸ್ಥಾಪಿತ ರಾಜಕೀಯ ಶಕ್ತಿಗಳಿಗೆ ಪರ್ಯಾಯವಾಗಿ ಸ್ಥಾನ ನೀಡುವ ಉದ್ದೇಶಪೂರ್ವಕ ಬ್ರ್ಯಾಂಡಿಂಗ್ ಆಯ್ಕೆಯಾಗಿದೆ. ಭಾರತದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾಗ್ರಾಂನಲ್ಲಿ 18 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಹೊಂದಿದೆ. ಆದರೆ ಎಕ್ಸ್ ಖಾತೆಯಲ್ಲಿರುವ ಈ ಪಕ್ಷದ ಅಕೌಂಟನ್ನು ರದ್ದು ಮಾಡಲಾಗಿದೆ. ಆದರೆ ಸಿಜೆಪಿ ಕಾಕ್ರೋಚ್ ಈಸ್ ಬ್ಯಾಕ್ ಹೆಸರಲ್ಲಿ ಮತ್ತೊಂದು ಹೊಸ ಅಕೌಂಟ್ ತೆರೆದಂತೆ ಕಾಣ್ತಾ ಇದೆ. ಹೊಂಬಣ್ಣದ ಕೂದಲನ್ನು ಹೊಂದಿರುವ ಅಪರೂಪದ ಅಲ್ಬಿನೋ ತಳಿಯ ಎಮ್ಮೆಯೊಂದು ಬಾಂಗ್ಲಾದೇಶದಲ್ಲಿ ಭಾರಿ ಸದ್ದನ್ನು ಮಾಡ್ತಾ ಇದೆ. ಈ ಎಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈ ಎಮ್ಮೆಗೆ ಫುಲ್ ಸೆಲೆಬ್ರಿಟಿ ಕಳೆ ಬರ್ತಾ ಇದೆ. ಈ ಎಮ್ಮೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನು ಇಡಲಾಗಿದೆ. ಬಕ್ರೀದ್ ಹಬ್ಬಕ್ಕಾಗಿ ಇದನ್ನು ಮಾರಾಟ ಮಾಡಲಾಗಿದೆ. ಈ ಎಮ್ಮೆಯು ಅಮೆರಿಕದ ಅಧ್ಯಕ್ಷರನ್ನೇ ಹೋಲುತ್ತದೆ ಎಂದು ಜನರು ಮುಗಿಬಿದ್ದು ಇದನ್ನು ನೋಡಲು ಬರ್ತಾ ಇದ್ದಾರೆ. ಬಾಂಗ್ಲಾದ ರಾಜಧಾನಿ ಢಾಕಾ ಸಮೀಪದ ನಾರಾಯಣಗಂಜ್ ಜಿಲ್ಲೆಯ ಫಾರ್ಮ್ ಒಂದರಲ್ಲಿ ಈ ಎಮ್ಮೆಯನ್ನು ಬೆಳೆಸಲಾಗ್ತಾ ಇದೆ. ಸುಮಾರು 700 kg ತೂಕ ಇರುವ ಈ ಎಮ್ಮೆಗೆ ಡೊನಾಲ್ಡ್ ಟ್ರಂಪ್ ಎಂದು ಹೆಸರನ್ನು ಇಡಲಾಗಿದೆ. ಟ್ರಂಪ್ ಎಂಬ ಹೆಸರು ಇಡಲು ಕಾರಣವೇನು ಎನ್ನುವುದನ್ನು ಎಮ್ಮೆಯ ಮಾಲೀಕ ವಿವರಿಸಿದ್ದಾರೆ. ನನ್ನ ಕಿರಿಯ ಸಹೋದರ ಈ ಎಮ್ಮೆಗೆ ಡೊನಾಲ್ಡ್ ಟ್ರಂಪ್ ಎಂದು ಹೆಸರನ್ನು ಇಟ್ಟಿದ್ದಾನೆ. ಯಾಕಂದರೆ ಇದರ ತಲೆಯ ಮುಂಭಾಗದಲ್ಲಿರುವ ಕೂದಲು ಅಮೆರಿಕದ ಅಧ್ಯಕ್ಷರ ಕೂದಲಿನಂತೆ ಕಾಣುತ್ತೆ. ನೋಡೋಕೆ ವಿಭಿನ್ನವಾಗಿದ್ದರೂ ಸ್ವಭಾವದಲ್ಲಿ ಅತ್ಯಂತ ಶಾಂತವಾಗಿದೆ. ಇದೊಂದು ಅಲ್ಬಿನೋ ತಳಿಯ ಎಮ್ಮೆಯಾಗಿದೆ. ಇಂತಹ ಪ್ರಾಣಿಗಳು ಸಾಮಾನ್ಯವಾಗಿ ಇನ್ನೊಬ್ಬರು ಕೆಣಕುವವರೆಗೆ ಸುಮ್ಮನೆ ಇರುತ್ತದೆ ಎಂದು ಎಮ್ಮೆಯ ಮಾಲೀಕ ಜಿಯಾವುದ್ದೀನ್ ಮಿರ್ಜಾ ಹೇಳಿದ್ದಾರೆ. ಈ ಎಮ್ಮೆಯನ್ನು ಢಾಕಾ ಮೂಲದ ಉದ್ಯಮಿಯೊಬ್ಬರಿಗೆ ಸುಮಾರು 50 ಲಕ್ಷ ಟಾಕಾಗೆ ಮಾರಾಟ ಮಾಡಲಾಗಿದೆ. ಈ ಅಪರೂಪದ ಪ್ರಾಣಿಯ ಜೊತೆಗೆ ಫೋಟೋ ಸೆಲ್ಫಿಯನ್ನು ತೆಗೆಸಿಕೊಳ್ಳೋಕೆ ನೂರಾರು ಜನರು ಆಗಮಿಸ್ತಾ ಇದ್ದಾರೆ ಎಂದು ಮಾಲೀಕ ಜಿಯಾವುದ್ದೀನ್ ಹೇಳಿಕೆಯನ್ನ ನೀಡಿದ್ದಾರೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.